ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಸೊ ಇವತ್ತಿನಿಂದ ನಿಮ್ಗೆ ರೇಷನ್ ಸಿಗೋದಕ್ಕೆ ಶುರುವಾಗ್ತಾ ಇದೆ. ಇಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಇದೆ, ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಸ್ವಲ್ಪ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆನೂ ಹೇಳ್ತೀನಿ ಏನ್ ಕತೆ ಅಂತ ಹೇಳ್ಬಿಟ್ಟು. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಇವತ್ತಿನಿಂದ ನಿಮ್ಗೆ ಆಸ್ ಯೂಶುವಲ್ ತಿಂಗಳದು ರೇಷನ್ ನ ಡಿಪೋಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ತುಂಬಾ ತಿಂಗಳಿಂದ ಇಂದಿರಾ ಕಿಟ್ ಕೊಡ್ತಾರೆ ಅಂತಾನೆ ಎಲ್ಲರೂ ಕಾದ್ವಿ. ಆದ್ರೆ ಇಂದಿರಾ ಕಿಟ್ ಬಗ್ಗೆ ಯಾವ್ದೇ ರೀತಿಯಾಗಿರುವಂತ ವಿಚಾರಗಳು ಇಲ್ಲಿವರೆಗೂ ಬರ್ಲಿಲ್ಲ. ಅಂಡ್ ಕೊಡ್ತೀನಿ ಅಂತ ಹೇಳಿ ಆಲ್ರೆಡಿ ಅವ್ರು ಏಪ್ರಿಲ್ ಅಲ್ಲೇ ಕೊಡ್ಬೇಕಿತ್ತು. ಮೇ ಜೂನ್ ತಿಂಗಳಿಗೂ ಬಂದಾಗಿದೆ, ಇನ್ನೂ ವಿತರಣೆನೆ ಮಾಡ್ಲಿಲ್ಲ. ಸೊ ಏನ್ ಮಾಡ್ತಾ ಇದಾರೆ ಈ ತಿಂಗಳಿಂದ ಅಂತಂದ್ರೆ ಆಲ್ಮೋಸ್ಟ್ ಆಕ್ಚುಲಿ ಅದ್ ಲಾಸ್ಟ್ ಮಂತ್ ಇಂದಾನೆ ಎಲ್ಲರಿಗೂ ಶುರು ಮಾಡಿದ್ದಾರೆ. ಲಾಸ್ಟ್ ಮಂತ್ ಕೂಡ ನಾನು ನಿಮಗೆ ಇದ್ರ ಬಗ್ಗೆ ವಿಚಾರ ಹೇಳಿದೆ. ಸೊ 5 ಕೆಜಿ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತ ಅಕ್ಕಿ ಜೊತೆಗೆ 5 ಕೆಜಿ ರಾಗಿನ ಕೊಡ್ತಾ ಇದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಅಕ್ಕಿ ಶಾರ್ಟೇಜ್ ಆಗಿದೆ. ಸೊ ಅಕ್ಕಿ ನಮ್ಮಲ್ಲಿ ಸ್ವಲ್ಪ ಶಾರ್ಟೇಜ್ ಆಗಿರೋ ಕಾರಣ ಟೆಂಡರ್ ನ ಕರೆದು ಅವರು ತಗೊಳ್ಳೋದಕ್ಕೆ ತುಂಬಾ ಡಿಲೇ ಆಗ್ತಾ ಇರೋ ಕಾರಣ ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಬೇಸಿಕಲಿ ಇವ್ರು ಏನ್ ಅನೌನ್ಸ್ ಮಾಡಿದ್ರು ಅಂದ್ರೆ 4 ಕೆಜಿ ಅಕ್ಕಿ 6 ಕೆಜಿ ರಾಗಿನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ನ ಮಾಡಿದ್ರು. ಬಟ್ ಕೆಲವೊಂದಷ್ಟು ಭಾಗಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 5 ಕೆಜಿ ರಾಗಿ 5 ಕೆಜಿ ಅಕ್ಕಿನ ಕೊಡ್ತಾ ಇದ್ದಾರೆ. ಮೆಜಾರಿಟಿ ಇದನ್ನೇ ಮಾಡ್ತಾ ಇರುವಂತದ್ದು. ಸೊ ಈ ತಿಂಗಳು ಕೂಡ ಇದು ನಿಮ್ಗೆ ಮುಂದುವರಿತಾ ಇದೆ. ಅಂದ್ರೆ ಇವತ್ತಿನಿಂದ ನೀವೇನು ಡಿಪೋಗಳಿಗೆ ಹೋಗಿ ಲೈನ್ ಅಲ್ಲಿ ನಿಂತು ತಗೊಂಡ್ ಬರ್ತೀರಾ, 5 ಕೆಜಿ ಅಕ್ಕಿ ಕೊಡ್ತಾರೆ, 5 ಕೆಜಿ ರಾಗಿ ಕೊಡ್ತಾರೆ. ರಾಗಿ ಬಂದ್ರು ನಮ್ಮ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಅಕ್ಕಿ ನಿಮ್ಗೆ ಸಿಗ್ತಾ ಇರುವಂತದ್ದು. ತೊಂದರೆ ಆಗಿರೋದು ನಮ್ಮ ಕರ್ನಾಟಕಕ್ಕೆ. ಸೊ ಕೇಂದ್ರ ಸರ್ಕಾರದಿಂದ ಯಾವ್ದೇ ರೀತಿಯಾಗಿರುವಂತ ತೊಂದರೆ ಆಗಿಲ್ಲ. ಅಕ್ಕಿ ಬರೋದಾಗಿರ್ಬೋದು, ರೇಷನ್ ಬರೋದಾಗಿರ್ಬೋದು, ಏನೂ ತೊಂದರೆ ಆಗಿಲ್ಲ. ಇಲ್ಲಿ ಸ್ವಲ್ಪ ಸಮಸ್ಯೆ ಆಗಿರೋ ಕಾರಣ ಇದೆಲ್ಲ ಇಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇರುವಂತದ್ದು. ಇದ್ರ ಜೊತೆಗೆ ಏನಾಗಿದೆ ಅಂತ ಅಂದ್ರೆ, ಕಳೆದ ಒಂದು 3-4 ದಿನದಿಂದ ಸರ್ವರ್ ಇಶ್ಯೂ ಆಗಿದೆ. ಇವಾಗ ನೀವು ರೇಷನ್ ಡಿಪೋಗಳ ಮುಂದೆ ನಿಂತ್ಕೊಂಡಾಗ ನಿಮ್ದು ಒಂದು ಡಿಜಿಟಲ್ ಆಗಿ ಅವರು ತಮ್ಮ ಇಂಪ್ರೆಷನ್ ತಗೊಂತಾರೆ, ಇಲ್ಲ ಟೈಪ್ ಮಾಡಿ ಸಿಸ್ಟಮ್ ಅಲ್ಲಿ ಹಾಕ್ತಾರಲ್ವಾ. ಸೊ ಹಾಕ್ಬೇಕು ಅಂತಂದ್ರೆ ಸರ್ವರ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ, ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬಹುಶೇಕಡ ಅಂದ್ರೆ ಇದು ಯಾವ ಭಾಗದಲ್ಲಿ ಅಂತ ಹೇಳಿ ಸ್ಪೆಸಿಫೈ ಮಾಡಿಲ್ಲ. ಪರ್ಸನಲ್ ಆಗಿ ಇವರು ಹೇಳಿರುವಂತದ್ದು, ನಮ್ಗೆ ಇವಾಗ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಸರ್ವರ್ ಪ್ರಾಬ್ಲಮ್ ಆದ್ರೆ ರೇಷನ್ ಹಂಚಿಕೆ ಮಾಡೋದ್ರಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ. ಇಲ್ಲ ಅಂತಂದ್ರೆ ಇವಾಗ ಸರಿ ಹೋಗಿದ್ರು ಓಕೆ. ಇವಾಗ ನೀವ್ ಯಾರಾದ್ರೂ ರೇಷನ್ ತಗೊಂಬಂದಿರೋರಿದ್ರು, ನಿಮ್ಗೆ ರೇಷನ್ ಅಲ್ಲಿ ಇವತ್ತು ಏನ್ ಕೊಟ್ರು ಅನ್ನೋದನ್ನ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೇನೆ ಯಾಕಂದ್ರೆ ಎಲ್ಲರೂ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್ ಹೋಗ್ಬಿಡ್ತೀರಾ, 7 ಗಂಟೆಗೆಲ್ಲ ತಗೊಂಡ್ಬಂದ್ಬಿಡಿರೋರು ಕೆಲವರು ಇರ್ತಾರೆ. ಸೊ ಹಾಗಾಗಿ ಈ ತಿಂಗಳು ನಿಮಗೆ ಏನು ರಾಗಿ ಅಕ್ಕಿನೇ ಕೊಟ್ಟಿದಾರಾ, ಇಲ್ಲಾಂದ್ರೆ 10 ಕೆಜಿ ಅಕ್ಕಿ ಏನಾದ್ರು ಕೊಟ್ರ ಅಂತ. ಇವಾಗ ರೂಲ್ಸ್ ಇರೋ ಪ್ರಕಾರ ರಾಗಿ ಅಕ್ಕಿನ ಕೊಡ್ತಾ ಇರುವಂತದ್ದು, ಅಕ್ಕಿ ಕೊಡೋದಿಲ್ಲ ರಾಜ್ಯ ಸರ್ಕಾರದವ್ರಿಗೆ, ಅಂದ್ರೆ ನಮ್ಮಲ್ಲಿ ಶಾರ್ಟೇಜ್ ಆಗಿದೆ. ಸೊ ಹಾಗಾಗಿ ಸರ್ವರ್ ಪ್ರಾಬ್ಲಮ್ ಇರೋ ಕಾರಣ ಆದಷ್ಟು ಬೇಗ ತಗೊಳ್ಳಿ. ಯಾಕಂದ್ರೆ ಇವಾಗ ಹೋಗಿ ಕಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಂದ್ 3-4 ದಿನ ಹೋಗ್ಬಿಟ್ಟು ತಗೋತೀನಿ ಅಂತ ಹೇಳಿದ್ರೆ ಒಂದು ಶಾರ್ಟೇಜ್ ಆಯ್ತು, ಏನೋ ಪ್ರಾಡಕ್ಟ್ ಗಳಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಸರ್ವರ್ ಇಲ್ಲ ಅಂತ ಹೇಳಿ ಒಂದಷ್ಟು ರೀಸನ್ಸ್ ಗಳನ್ನ ಕೊಡ್ತಾರೆ. ನಿಮಗ್ ಗೊತ್ತು ಸರ್ಕಾರ ಯಾವ ರೀತಿ ಏನ್ ವರ್ಕ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೆಲ್ಲಾನು ಸಿಗಾಕೊಳ್ಳೋಕ್ ಹೋಗ್ಬೇಡಿ. ಸೊ ಕ್ವಿಕ್ ಆಗಿ ಹೋಗಿ ಕ್ವಿಕ್ ಆಗಿ ತಗೊಂಬಂದ್ರೆ ಯಾವ್ದೂ ನಿಮಗೆ ತೊಂದರೆ ಆಗೋದಿಲ್ಲ. ಸೊ ಡಿಲೇ ಮಾಡ್ಬೇಡಿ. ರೇಷನ್ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ, ಡಿಪೋಗಳಿಗೆ ಹೋಗಿ ತಗೊಂಡು ಬನ್ನಿ. ಅಂಡ್ ಹೇಳಿದಿನಲ್ಲ, 5 ಕೆಜಿ ಅಕ್ಕಿ 5 ಕೆಜಿ ರಾಗಿ, ಇಂದಿರಾ ಕಿಟ್ ಇನ್ನೂ ವಿತರಣೆ ಶುರುವಾಗಿಲ್ಲ. ನೆಕ್ಸ್ಟ್ ಯಾವ್ದೇ ಅಪ್ಡೇಟ್ಸ್ ಗಳು ಇದ್ರು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸರ್ವರ್ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗ್ಬಹುದು, ಹೋಗಿ ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋ ಅಲ್ಲಿ. ನಮಸ್ಕಾರ.